ರಾಜಾರೋಷವಾಗಿ ಯಾವುದೇ ಮಾಹಿತಿ ಇಲ್ಲದೆ ಎಐ ವಿಡಿಯೋಗಳನ್ನ ಮಾಡಿ ಹರಿಬಿಡ್ತಾ ಇದ್ದಂತ ಸಂದರ್ಭದಲ್ಲಿದ್ದ ಧೈರ್ಯ ಪೊಲೀಸರು ಮನೆಗೆ ಬಂದಾಗ ಯಾಕಿಲ್ಲ? ಯೂಟ್ಯೂಬರ್ ಸಮೀರ್ ಬಗ್ಗೆ ಮಾತಾಡ್ತಿರೋದು. ಮನೆಯಲ್ಲಿದ್ರೂ ಕೂಡ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ಸೋ ಯತ್ನಾನ ಆಗಿದ್ರೆ ಬೆಳ್ತಂಗಡಿ ಪೊಲೀಸರು ಮನೆಗೆ ಬಂದಾಗ ಬಾಗ್ಲೇ ತೆಗೆದಿಲ್ಲ. ಮನೆ ಬಳಿ ಕಾದು ಕಾದು ಕೊನೆಗೆ ವಾಪಸ್ ಹೋಗಿದ್ದಾರೆ ಪೊಲೀಸರು. ಆದರೆ ಸಮೀರ್ ಮನೆಯಲ್ಲೇ ಇದ್ರೂ ಕೂಡ ಬಾಗ್ಲನ್ನ ಹಾಕಿದ್ರೆ ತೆಗೆದಿರ್ಲಿಲ್ವಾ? ಮನೆಯಲ್ಲಿದ್ದಂತಹ ಸಮೀರ್ಗೆ ನಂತರ ಪೊಲೀಸರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ಮೇಲೆ ಹೊರಗಡೆ ಬಂದು ಬಾಗ್ಲನ್ನ ತೆಗೆಯಲಾಗುತ್ತೆ. ದೂತ ಸಮೀರ್ ಇಲ್ಲಿ ಪೊಲೀಸರ ಬಳಿ ತನ್ನ ಧೂರ್ತತನವನ್ನ ಪ್ರದರ್ಶನ ತೋರಿಸಿದ್ನ ಹಾಗಿದ್ರೆ ಈಗ ಸದ್ಯಕ್ಕೆ ಕೊನೆಗೂ ಬಾಗಿಲು ಓಪನ್ ಆದ್ಮೇಲೆ ಪೊಲೀಸರು ಈಗ ಆತನ ಮನೆಗೆ ಹೋಗಿ ಅಲ್ಲಿ ಈಗ ಸರ್ಚ್ ಮಾಡ್ತಿದ್ದಾರೆ. ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ತಂದು ಈತನ ಮನೆಗೆ ಹೋದಂತಹ ಪೊಲೀಸರಿಗೆ ಸ್ಟಾರ್ಟಿಂಗಲ್ಲಿ ಬಾಗ್ಲೇ ತೆಗೆದಿಲ್ಲ. ನಂತರ ವಾಪಸ್ ಯಾರೂ ಇಲ್ವೇನೋ ಅಂತ ಹೇಳಿ ಪೊಲೀಸರು ಹೋದಂತಹ ಸಂದರ್ಭದಲ್ಲಿ ಕಾಲ್ ಮಾಡ್ತಾರೆ. ಆಗ ಕಾಲ್ ಪಿಕ್ ಮಾಡಿ ನಂತರ ಅವರ ಕುಟುಂಬಸ್ಥರು, ಅದು ಆತ ಕೂಡ ಅಲ್ಲ, ಕುಟುಂಬಸ್ಥರು ಒಂದು ಬಾಗ್ಲನ್ನ ಓಪನ್ ಮಾಡಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ಎಐ ವಿಡಿಯೋಗಳನ್ನ ಮಾಡಿ ಧೈರ್ಯವಾಗಿ ಹರಿಬಿಡ್ತಾ ಇದ್ದಂತಹ ಸಂದರ್ಭದಲ್ಲಿದ್ದಂಥ ಒಂದು ಧೈರ್ಯ ಪೊಲೀಸರು ಮನೆಗೆ ಬಂದಾಗ ಇರ್ಲಿಲ್ವಾ ಹಾಗಿದ್ರೆ ಸಮೀರ್ಗೆ? ರಾಹುಲ್, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಡಿ ಸಮೀರ್ ಅವರ ವಿಚಾರಣೆಯನ್ನು ಕೂಡ ಈಗಾಗಲೇ ಬೆಳ್ತಂಗಡಿ ಪೊಲೀಸರು ಮಾಡ್ತಾ ಇರುವಂತದ್ದು. ಬನ್ನೇರ್ಘಟ್ಟ ಸಮೀಪದಲ್ಲಿರುವಂತಹ ಅವರ ನಿವಾಸಕ್ಕೆ ಬಂದು ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮೊದಲು 12:40 ಸುಮಾರಿಗೆ ಬೆಳ್ತಂಗಡಿ ಪೊಲೀಸರು ಬರ್ತಾರೆ. ಬಂದು ಮೊದಲು ಬಾಗಿಲನ್ನು ಬಡಿತಾರೆ. ಆದರೆ ಯಾರು ಕೂಡ ಬಾಗಿಲನ್ನು ತೆಗೆಯೋದಿಲ್ಲ. ಅನಂತರದಲ್ಲಿ ಅವರು ಯಾರು ಇಲ್ಲ ಅನ್ನುವಂಥ ಒಂದು ಕಾರಣದಿಂದ ವಾಪಸ್ ಹೋಗ್ತಾರೆ. ಅನಂತರದಲ್ಲಿ ಮತ್ತೆ ಕರೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಇವರು ಸಮೀರ್ ಫೋನನ್ನು ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿ ಅನಂತರದಲ್ಲಿ ಮನೆಯಲ್ಲೇ ಇದ್ದೀನಿ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ ನಂತರದಲ್ಲಿ ಮತ್ತೆ ವಾಪಸ್ ಬಂದು ಬೆಳ್ತಂಗಡಿ ಪೊಲೀಸರು ಈಗ ಅವರ ಮನೆಯ ಒಳಗೆ ಹೋಗಿ ಮಹಜರು ಕಾರ್ಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ ಧರ್ಮಸ್ಥಳದಲ್ಲಿನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಐ ವಿಡಿಯೋವನ್ನ ಮಾಡಿರ್ತಾರೆ. ಅದರ ಬಗ್ಗೆ ದೂರು ಕೂಡ ದಾಖಲಾಗಿರುತ್ತೆ. ಯಾವುದೇ ರೀತಿಯ ಸಾಕ್ಷಿ ಮತ್ತೆ ಪುರಾವೆಗಳಿಲ್ಲದೆ ಈ ಒಂದು ವಿಡಿಯೋವನ್ನ ಮಾಡಿದ್ದಾರೆ. ಹಾಗೆ ಅದು ಸೂಕ್ಷ್ಮ ವಿಚಾರವಾಗಿರೋದ್ರಿಂದಾಗಿ ಜನರನ್ನ ಪ್ರವೋಕ್ ಮಾಡುವಂತಹ ಒಂದಿಷ್ಟು ಮಾತುಗಳನ್ನ ಕೂಡ ಅವರು ಆಡಿದ್ದಾರೆ ಅನ್ನುವಂಥ ಒಂದು ಆರೋಪ ಏನಿತ್ತು. ಆ ಒಂದು ಆರೋಪದ ಅಡಿಯಲ್ಲಿ ಈಗ ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ವಿಡಿಯೋವನ್ನ ಮಾಡಿದ್ದೆಲ್ಲಿ, ಅದೇ ರೀತಿಯಲ್ಲಿ ಆ ಒಂದು ಸ್ಥಳದ ಬ್ಯಾಕ್ ಗ್ರೌಂಡ್ ಯಾವುದು, ಹಾಗೆ ಅವರ ಸಿಸ್ಟಮ್ ಏನಿದೆ ಅದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಲ್ಯಾಪ್ಟಾಪ್ ಅನ್ನ ಕೊಡುವಂತೆ ಕೇಳಿದಂತ ಸಂದರ್ಭದಲ್ಲಿ ಅವರು ಲ್ಯಾಪ್ಟಾಪ್ ಅನ್ನ ಕೊಟ್ಟಿರೋದಿಲ್ಲ. ಹಾಗಾಗಿ ಆ ಒಂದು ಲ್ಯಾಪ್ಟಾಪ್ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಹಾಗೆ ವಿಡಿಯೋವನ್ನ ಮಾಡಿದ್ದೆಲ್ಲಿ, ಅದರ ಒಂದು ಲೊಕೇಶನ್ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಈಗಾಗಲೇ ಬೆಳ್ತಂಗಡಿ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಸತತ 1 ಗಂಟೆಯಿಂದ ಈಗಾಗಲೇ ಮಹಜರು ಕಾರ್ಯ ಅನ್ನೋದು ನಡೀತಾ ಇದೆ. ಪೊಲೀಸರ ಜೊತೆಯಲ್ಲಿ FSL ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಹಾಗೆ ಮನೆಯ ಒಳಗಡೆ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇವರ ಸ್ಟೇಟ್ಮೆಂಟ್ ಅನ್ನ ಕೂಡ ದಾಖಲಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅದು ಅದರ ಜೊತೆಗೆ ವಿಡಿಯೋ ಚಿತ್ರೀಕರಣವನ್ನ ಕೂಡ ಮಾಡ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದೊಂದು ಸೂಕ್ಷ್ಮ ಪ್ರಕರಣವಾಗಿರೋದ್ರಿಂದಾಗಿ ಇಲ್ಲಿ ಸಮೀರನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಆತ ನಾಳೆ ದಿನಗಳಲ್ಲಿ ಬೇರೆ ಒಂದು ಆರೋಪವನ್ನ ಕೂಡ ಮಾಡಬಹುದು. ಪೊಲೀಸರು ಹೆದರಿಸಿದ್ದಾರೆ ಅಥವಾ ಬೆದರಿಸಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಕೂಡ ಮಾಡಬಹುದು. ಹಾಗಾಗಿ ಆ ರೀತಿಯ ಯಾವುದೇ ಒಂದು ಘಟನೆಗಳಿಗೂ ಕೂಡ ಆಸ್ಪದ ಕೊಡದ ರೀತಿಯಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ಕೊಳ್ತಾರೆ. ಅನಂತರದಲ್ಲಿ ಮಹಜರು ಪ್ರಕ್ರಿಯೆಯನ್ನು ಕೂಡ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿ ಪೊಲೀಸರು ಮಾಡ್ತಾ ಇರುವಂತದ್ದು. ಈಗಾಗಲೇ 1 ಗಂಟೆಯಿಂದ ವಿಚಾರಣೆ ಅನ್ನುವಂಥದ್ದು ನಡೀತಾ ಇದೆ. ಹಾಗೆ ಮಹಜರು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಎಲ್ಲಿ ವಿಡಿಯೋವನ್ನ ಮಾಡಿದೀರಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಹಾಗೆ ಎಐ ಟೂಲ್ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಹಾಗೆ ಅವರ ಮೊಬೈಲ್ ಆಗಿರ್ಬೋದು, ಹಾಗೆ ಲ್ಯಾಪ್ಟಾಪ್ ಆಗಿರ್ಬೋದು, ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕಿ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಈ ಪ್ರಕರಣದಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಸಮೀರ್ ಅವರು ಮಾಡಿರುವಂತಹ ಆರೋಪಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕ್ಷಿಯನ್ನು ಒದಗಿಸಬೇಕಾಗುತ್ತೆ. ಅಂದ್ರೆ ಯಾರ ಬಳಿಯಲ್ಲಿ ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ರಿ, ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಬಳಿ ಯಾವುದಾದ್ರೂ ಸಾಕ್ಷಿಗಳಿತ್ತ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಎಐ ವಿಡಿಯೋವನ್ನ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರ, ಇದ್ರ ಬಗ್ಗೆಯೂ ಕೂಡ ಇಲ್ಲಿ ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ. ಇಷ್ಟೊಂದು ಅಂದ್ರೆ ಅರ್ಧ ಗಂಟೆ ಹತ್ತಿರದ ಒಂದು ವಿಡಿಯೋವನ್ನ ಕೂಡ ಅವರು ಮಾಡಿ ಹರಿಬಿಟ್ಟಿರ್ತಾರಲ್ಲ, ಅದ್ರ ಬಗ್ಗೆಯೂ ಕೂಡ ವಿಚಾರಣೆಯನ್ನ ಕೂಡ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕಂಟೆಂಟ್ ಅನ್ನ ಒದಗಿಸಿದ್ಯಾರು, ಅಥವಾ ನೀವು ಯಾವ್ಯಾವ ವಿಡಿಯೋಗಳನ್ನ ನೋಡಿ ಈ ಒಂದು ಕಂಟೆಂಟ್ ಅನ್ನ ಮಾಡಿದ್ರಿ, ಅದೇ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ರಿಸರ್ಚ್ ಅನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರ, ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವ್ದಾದ್ರು ಮಾಹಿತಿಗಳು ಅಥವಾ ಸಾಕ್ಷಿಗಳು ಕೂಡ ನಿಮ್ಮ ಬಳಿಯಲ್ಲಿ ಇತ್ತ, ಇದೆಲ್ಲವೂ ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಬೆಳ್ತಂಗಡಿ ಪೊಲೀಸರು ಆ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಹಾಗೆ ಲ್ಯಾಪ್ಟಾಪ್ ನಲ್ಲಿ ಏನಾದ್ರೂ ಬೇರೆ ಡಾಕ್ಯುಮೆಂಟ್ಗಳು ಏನಾದರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಯಾವಾಗ ಪೊಲೀಸರ ತನಿಖೆಗೆ ಸರಿಯಾದ ರೀತಿಯಲ್ಲಿ ಸಹಕಾರವನ್ನು ಕೊಡೋದಿಲ್ಲೋ ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಇಲ್ಲಿ ಬನ್ನೇರ್ಘಟ್ಟದ ಸಮೀಪದಲ್ಲಿರುವಂತಹ ಅವರ ನಿವಾಸಕ್ಕೆ ಆಗಮಿಸುವಂತಹ ಒಂದು ಅನಿವಾರ್ಯತೆ ಬಂದಿರುವಂತದ್ದು. ಈಗಾಗಲೇ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಮಹಜರು ಪ್ರಕ್ರಿಯೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ರಾಹುಲ್, ರೈಟ್ ಪ್ರಜ್ವಲ್, ಈಗ ಪೊಲೀಸರು ಮನೆಗೆ ಬಂದಾಗ
ಬಾಗ್ಲೇ ತೆಗ್ದಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಿದ್ರೆ ಯಾಕೆ ತೆಗ್ದಿಲ್ಲ? ಆ ಧೈರ್ಯ ಇರಲಿಲ್ವಾ? ಮನೇಲಿ ಯಾರೆಲ್ಲ ಇದ್ರು? ಆ ಡ್ರಾಮಾ ಯಾಕೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ರಾಹುಲ್, ಮೊದಲು ಪೊಲೀಸರು ಬಂದಂತ ಸಂದರ್ಭದಲ್ಲಿ ಅವರು ಕೂಡ ಇವರಿಗೆ ಕರೆಯನ್ನ ಮಾಡಿ ಬಂದಿದ್ರ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಬರುವಂತಹ ಸಂದರ್ಭದಲ್ಲಿ ಪೊಲೀಸರು ಕರೆಯನ್ನ ಮಾಡಿ ಬರುವಂತದ್ದು ತೀರಾ ಕಡಿಮೆ ಅಂತ ಹೇಳ್ಬೋದು. ಬಾಗಿಲು ಬಡ್ದಂತಹ ಸಂದರ್ಭದಲ್ಲಿ ಇವರಿಗೂ ಕೂಡ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಜನ ಅವರ ವಿರುದ್ಧವಾಗಿಯೂ ಕೂಡ ಇರೋದ್ರಿಂದಾಗಿ ಬಾಗಿಲು ತೆಗೆಯುವಂತಹ ಒಂದು ಧೈರ್ಯವನ್ನ ಮಾಡಲಿಕ್ಕೆ ಸಾಧ್ಯವಾಗದೆ ಕೂಡ ಇದ್ದಿರಬಹುದು. ಆ ಒಂದು ನಿಟ್ಟಿನಲ್ಲಿ ಇವರು ಬಾಗಿಲನ್ನ ತೆಗೆದೇ ಇರುವಂತಹ ಸಾಧ್ಯತೆಯೂ ಕೂಡ ಇಲ್ಲಿ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಯಾವಾಗ ಪೊಲೀಸರು ಕರೆಯನ್ನ ಮಾಡ್ತಾರೋ, ಕರೆ ಮಾಡಿದಂತಹ ಸಂದರ್ಭದಲ್ಲಿ ಇವರು ಬಾಗಿಲನ್ನ ತೆಗೆದಿರುವಂತದ್ದು. ಅದರಲ್ಲೂ ಕೂಡ ಸಮೀರ್ ಅವರು ಬಂದು ಅನಂತರದಲ್ಲಿ ಹೊರಗಡೆ ಕೂಡ ಬಂದಿರ್ತಾರೆ. ನೀವಲ್ಲಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಬರ್ತಾರೆ, ಅನಂತರದಲ್ಲಿ ಪೊಲೀಸರು ಕೂಡ ಮನೆಯ ಒಳಗೆ ಹೋಗಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಮಹಜರನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ವಿಡಿಯೋವನ್ನ ಮಾಡಿದ್ದಷ್ಟೇ ಅಲ್ಲದೆ ಸಾರ್ವಜನಿಕರನ್ನ ಕೂಡ ಪ್ರವೋಕ್ ಮಾಡುವಂತಹ ಒಂದಿಷ್ಟು ಮಾತುಗಳನ್ನ ಕೂಡ ಆಡಿರ್ತಾರೆ. ಅಂದ್ರೆ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ, ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಅನ್ನ ಹಾಕುವಂತದ್ದು ಮಾತ್ರವಲ್ಲ, ಎಲ್ಲರೂ ಕೂಡ ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ನ್ಯಾಯವನ್ನ ಕೊಡಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತ ಒಂದಿಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿರ್ತಾರೆ. ಅದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಅವರ ನೇತೃತ್ವದಲ್ಲಿ ಈಗಾಗಲೇ ಮಹಜರು ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. FSL ತಂಡದ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳದಲ್ಲೇ ಇದ್ದಾರೆ. ಹಾಗೆ ಅವರು ಕೂಡ ಅಷ್ಟೇ ಎಲ್ಲ ಸಾಕ್ಷಿಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಹಾಗೆ ಅಗತ್ಯ ಬಿದ್ದಂತ ಅಗತ್ಯವೇನಾದ್ರೂ ಬಿತ್ತು ಅಂತ ಹೇಳಿದ್ರೆ ಅವರ ಲ್ಯಾಪ್ಟಾಪ್ ಹಾಗೆ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆಯುವಂತ ಒಂದು ಸಾಧ್ಯತೆ ಇರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಲ್ಯಾಪ್ಟಾಪ್ ಅನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ, ಹಾಗೆ ಅವರ ಮೊಬೈಲ್ ಅನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಅಗತ್ಯ ಬಿತ್ತು ಅಂತ ಹೇಳಿದ್ರೆ ಆ ಒಂದು ಲ್ಯಾಪ್ಟಾಪ್ ಹಾಗೆ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ರಾಹುಲ್. ರೈಟ್ ಪ್ರಜ್ವಲ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.